ಇನ್ನು ರಾಯಚೂರಿನಲ್ಲಿ ಕೃಷ್ಣಾ ನದಿಯ ಪ್ರವಾಹದ ಆತಂಕ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಈಗಾಗಲೇ ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಕೃಷ್ಣಾ ನದಿಗೆ ಸತತವಾಗಿ ಹರಿಸ್ತಾ ಇರೋದ್ರಿಂದ ನದಿ ಪಾತ್ರದ ಗ್ರಾಮಸ್ಥರು ಈಗಾಗಲೇ ಪ್ರವಾಹದ ಭೀತಿಯಲ್ಲಿದ್ದಾರೆ. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದ್ದು ರಾಯಚೂರು ಯಾದಗಿರಿ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದೆ. ಇನ್ನು ಬೈಕ್ ಸವಾರರ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಸಿಬ್ಬಂದಿ ಫೀಲ್ಡ್ಗೆ ಇಳಿದಿದ್ದಾರೆ. ಈ ಕುರಿತಂತೆ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ನೇರ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾರಾಯಣಪುರ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿಸ್ತಾ ಇರೋದ್ರಿಂದ ರಾಯಚೂರಿನಲ್ಲಿ ದಿನದಿಂದ ದಿನಕ್ಕೆ ಪ್ರವಾಹ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ನಾವೀಗ ರಾಯಚೂರು ತಾಲೂಕಿನ ಗುರ್ಜಾಪುರ ಸೇತುವೆ ಬಳಿ ಇರುವಂಥದ್ದು. ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರುವಂಥದ್ದು. ಇದು ರಾಯಚೂರಿನಿಂದ ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಈಗಾಗಲೇ ಸಂಪೂರ್ಣವಾಗಿ ಇದು ಮುಳುಗಡೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಜನ ಇಷ್ಟು ಮುಳುಗಡೆ ಆದರೂ ಕೂಡ ಸಾಹಸ ಮಾಡಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದಾಗಿಯೇ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಇದಕ್ಕೆ ಏನು ಬಂಧನ ಮಾಡಿರುವಂಥದ್ದು. ಇಲ್ಲಿ ನಾವು ಕಾಣ್ತಾ ಇದ್ದೀವಿ, ಬೇಲಿಗಳನ್ನು ಹಾಕುವ ಮೂಲಕ ಬಂದ್ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಟೇಪ್ ಕಟ್ಟುವ ಮೂಲಕ ಕೂಡ ಬಂದ್ ಮಾಡಿದ್ದಾರೆ. ಆದಾಗ್ಯೂ ಕೂಡ ನೀರಿನಲ್ಲಿ ಸಾಹಸ ಮಾಡಿಕೊಂಡು ಜನ ಆ ಕಡೆಯಿಂದ ಬರುವಂಥ ಸಾಹಸಗಳಿಗೂ ಕೂಡ ಮುಂದಾಗ್ತಾರೆ. ಹಾಗಾಗಿ ಇವೆಲ್ಲ ಹಾಕಿರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಬೇಲಿ ಹಾಕಿರೋದು ಏನು ಕಾಣ್ತಾ ಇದೆ, ಇದು ನಿಜಕ್ಕೂ ಕೂಡ ಜಿಲ್ಲಾಡಳಿತ ಸಾಕಷ್ಟು ಬಾರಿ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ನದಿಗೆ ನೀರು ಬಂದಾಗಲೆಲ್ಲ ಕೂಡ ಡಂಗುರ ಸಾರುವ ಮೂಲಕ ಕೂಡ ಮುನ್ನೆಚ್ಚರಿಕೆ ಕೊಟ್ಟಾಗಲೂ ಕೂಡ ಜನ ಎಲ್ಲೋ ಒಂದು ಕಡೆ ಹುಚ್ಚಾಟ ಮೆರಿತಾ ಇರೋದ್ರಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಫ್ಲೆಕ್ಸ್ ಹಾಕಿರೋದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೇತುವೆ ಮೇಲೆ ಸಂಚಾರ ನಿಷೇಧ ಮಾಡಲಾಗಿದೆ ಅನ್ನುವಂಥ ಒಂದು ಫ್ಲೆಕ್ಸನ್ನು ಕೂಡ ಹಾಕಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಕೃಷ್ಣಾ ನದಿಯಿಂದ ಇನ್ನೂ ಹೆಚ್ಚು ಪ್ರಮಾಣದ ನೀರು ಬರುವಂಥ ಸಾಧ್ಯತೆಗಳು ಇರೋದ್ರಿಂದ ಈಗಾಗಲೇ 3,25,000 ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಟ್ಟಿದ್ದಾರೆ. ಈಗಾಗಲೇ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಏನು ಸಂಪರ್ಕ ಸಾಧ್ಯನೇ ಇಲ್ಲ. ಜೊತೆಗೆ ರಾಯಚೂರು ಮತ್ತು ಯಾದಗಿರಿ ಎರಡೂ ಜಿಲ್ಲೆಗಳ ಸಂಪರ್ಕ ಏನಿತ್ತು ಆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಏನು ವಿಪತ್ತು ನಿರ್ವಹಣಾ ನೋಡಲ್ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಕೃಷ್ಣ ಅವರೇ, ಏನೇನು ಕ್ರಮಗಳನ್ನ ನೀವು ತೆಗೆದುಕೊಂಡಿದ್ದೀರಿ? ಯಾಕಂತ ಹೇಳಿದರೆ ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕೊಟ್ಟರು ಕೂಡ ಜನ ಓಡಾಡ್ತಾ ಇದ್ದಾರೆ ಇಲ್ಲ ಅನ್ನುವಂಥ ಆರೋಪ ಇದೆ. ಇಲ್ಲ, ಜನ ಏನಂದರೆ ಕೆಲವೊಬ್ಬರು ಆ ಕಡೆಯಿಂದ ಯಾದಗಿರಿ ಕಡೆಯಿಂದ ಏನಂದರೆ ಬರ್ತಕ್ಕಂಥವ್ರು ಸಾಹಸ ಮಾಡಿ ಬರ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇತ್ತು. ನಮ್ಮ ಪೊಲೀಸ್ ಸಿಬ್ಬಂದಿ ಮೂಲಕ ಅಲ್ಲಿಗೂ ಕೂಡ ನಾವು ಮಾತಾಡಿಸಿದ್ದಾಗಿದೆ. ಹಾಗೂ ನಾವು ಕೂಡ ಏನಂದರೆ ಈ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಸೇತುವೆ ಮೇಲೆ ಏನಂದರೆ ಮುಳ್ಳು ತಂತಿಯನ್ನು ಹಾಕಿರೋದು ನೀವು ಕಾಣ್ತಾ ಇದ್ದೀರಿ. ಹಾಗೆ ಏನಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಏನಂದರೆ ಸೇತುವೆ ಮೇಲೆ ನಿಷೇಧಿಸಿದೆ ಅಂತೇಳಿ ಕೂಡ ನಾವು ಬೋರ್ಡನ್ನು ಹಾಕಿದ್ದೀವಿ. ಹಾಗೆಯೇ ನಾವು ಊರಲ್ಲಿ ಕೂಡ ಪ್ರತಿದಿನವೂ ಏನಂದರೆ ಡಂಗುರವನ್ನು ಸಾರ್ತಕ್ಕಂಥ ಕೆಲಸ ಏನಂದರೆ ಮಾಡ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ವಿನಂತಿ ಮಾಡೋದ್ರ ಮೂಲಕ ಯಾರು ಕೂಡ ಏನಂದರೆ ಈ ನದಿ ದಡದಕ್ಕೆ ಬಂದು ಮೀನು ಹಿಡಿಯೋದಾಗಲಿ ಅಥವಾ ಏನಂದರೆ ದನಕರುಗಳನ್ನು ಕರ್ಕೊಂಡು ಬರೋದಾಗಲಿ ಅಥವಾ ಮೈ ತೊಳಿತಕ್ಕಂಥ ಅಥವಾ ತಮಗೆ ವಾಹನಗಳನ್ನು ಏನಿರ್ತವೆ ಟ್ರ್ಯಾಕ್ಟ್ರು ಅಂಥವುಗಳನ್ನು ಬಂದು ಏನಾದರೂ ಸ್ವಚ್ಛ ಮಾಡ್ತಕ್ಕಂಥದ್ದು ಕೂಡ ಏನಂದರೆ ನಿಷೇಧ ಮಾಡಲಾಗಿದೆ. ಹಾಗೆ ರೈತರಲ್ಲಿ ಕೂಡ ನಾವು ವಿನಂತಿ ಮಾಡಿದ್ದೀವಿ, ತಮಗೆ ಸಂಬಂಧಪಟ್ಟಂಥ ಏನಂದರೆ ಏನು ಮಷಿನ್ಸ್ ಇದ್ದಾವೆ ಅವುಗಳನ್ನು ಕೂಡ ಏನಂದರೆ ಹಿಂದಕ್ಕೆ ತಾವು ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾವು ರಿಕ್ವೆಸ್ಟ್ ಮಾಡೀವಿ. ಹಾಗಾಗಿ ಏನಂದರೆ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಾ ಇದೆ. ಒಟ್ಟಾರೆಯಾಗಿ ಏನು ಅಧಿಕಾರಿಗಳು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಜನ ಎಲ್ಲೋ ಒಂದು ಕಡೆ ಸೇತುವೆ ಮೇಲೆ ಓಡಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಂತಿಗಳ ಮುಳ್ಳು ಏನು ಬೇಲಿಗಳನ್ನು ಇಲ್ಲಿ ಹಾಕಿರುವಂಥದ್ದು, ನಿಷೇಧದ ಫ್ಲೆಕ್ಸ್ಗಳನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಯಾಕೆಂತ ಹೇಳಿದರೆ ಕೃಷ್ಣಾ ನದಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನೀರು ಬರುವಂಥ ಸಾಧ್ಯತೆ ಕೂಡ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲದೇ ಇದ್ದರೂ ಕೂಡ ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗ್ತಕ್ಕಂಥ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಇದ್ರ ಜೊತೆ ನದಿ ಪಾತ್ರದ ಗ್ರಾಮಗಳ ಜನ ಕೂಡ ತಮ್ಮ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.